ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತೇನಾಯಿತು ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ವಾಯ್ಸ್ನ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೆ. ಬಟ್ ಏನಾಗಿದೆಯೋ ಏನು ಕತೆನೋ ಮೈಕಲ್ಲಿ ಫುಲ್ಲು ಕರ 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 ಅಂತ ಸೌಂಡ್ ಬಂತು. ಫುಲ್ಲು ರೆಕಾರ್ಡ್ ಮಾಡಿದ್ದೆ, ಬಟ್ ಎಲ್ಲ ಒಂಥರ ಸೌಂಡು, ಕ್ಲಾರಿಟಿನೇ ಇರಲಿಲ್ಲ ವಾಯ್ಸು. ಮತ್ತು ತುಂಬ ಬೇಜಾರಾಗೋಯಿತು. ಎಲ್ಲ ಡಿಲೀಟ್ ಮಾಡಿ ಮತ್ತೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಲೇಟಾಗಿ ಬಂತು. ಸಾರಿ ಸೋ ಮಚ್. ಒಂಥರ ತುಂಬಾ ಸುಸ್ತಾಗೋಯಿತು. ನಿನ್ನೆನೂ ನೈಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಹಾಗಂತ ಬೆಳಗ್ಗೆ ಎದ್ಬಿಟ್ಟು ಮಾಡಿದ್ರೆ 3/4 ಗಂಟೆದು ಕೆಲಸ ವೇಸ್ಟ್ ಆಗೋಯಿತು. ಎಂಥ ಬೇಜಾರಾಗೋಯಿತು ಅಂದರೆ ಆಮೇಲೆ ಮತ್ತೆ ಮಾಡೋಕ್ಕಾಗಲಿಲ್ಲ ವಾಯ್ಸ್ ಓವರು. ಏನಕ್ಕೆ ಅಂದರೆ ಮತ್ತೆ ಬೇರೆ ಎಲ್ಲ ಕೆಲಸ ಇರುತ್ತಲ್ವ, ಇನ್ನೂ ಲೇಟಾಗಿ ಹೋಗುತ್ತೆ, ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕು ಅಂತ ಏನೂ ಮಾಡೋಕ್ಕೆ ಹೋಗಲಿಲ್ಲ. 5 ಗಂಟೆಯಿಂದ ಕೆಲಸ ಮಾಡ್ಕೊಂಬಿಡ್ಬೇಕು. ಇವತ್ತಿನ ಬ್ಲಾಗಲ್ಲಿ ನಾನು ಏನು ಹೇಳಿದ್ದೆ ಅಂದರೆ, ನಾನು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ, 80 kgಯಿಂದ ಈಗ 69 kg ಬಂದಿದ್ದೀನಿ, ಯಾವ ರೀತಿ ಏನು ಟಿಪ್ಸ್ನ ಫಾಲೋ ಮಾಡಿ ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ ಅಂತ ಹೇಳಿದ್ದೆ. ಆ್ಯಂಡ್ ಮೋರ್ ಓವರ್ ಹೀಗೆ ನಾನು ಮೋಟಿವೇಟೆಡ್ ಆಗಿ ಈಗಲೂ ಕೂಡ ವೆಯ್ಟ್ ಲಾಸಲ್ಲೇ ಇದ್ದೀನಿ ಅಂತಲೇ ಹೇಳ್ಬೋದು. ಏಕೆಂದರೆ ವೆಯ್ಟ್ ಲಾಸ್ ಅನ್ನೋದು ಒಂದು 6 ತಿಂಗಳು ಮಾಡಿ ಬಿಟ್ಬಿಟ್ಟು ಮತ್ತು ನಾರ್ಮಲ್ ಫುಡ್ಡಲ್ಲಿ ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳೋವಂಥದ್ದು ಆ ರೀತಿ ಆಗಲ್ಲ. ಸೊ ಕರೆಕ್ಟಾಗಿ ವೆಯ್ಟನ್ನ ಮೇಂಟೈನ್ ಮಾಡಬೇಕು. ಈಗ ನನ್ನ ಟಾರ್ಗೆಟ್ ಇದ್ದಿದ್ದು 60. ಮಧ್ಯದಲ್ಲಿ ಮನೆ ಕನ್ಸ್ಟ್ರಕ್ಷನ್ನು ಅದು ಇದು ಅಂತ ಸ್ವಲ್ಪ ವೇರಿಯೇಷನ್ ಆಯಿತು. ಬಿಟ್ಟರೆ ಈಗಲೂ ಕೂಡ ನಾನು ಗ್ರೀನ್ ಟೀನೇ ಕುಡಿಯೋದು ಮತ್ತು ಬಿಸಿನೀರು ಕುಡಿತಾನೆ ಇರ್ತೀನಿ. ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲೇ ಇದ್ದೀನಿ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಅನ್ನೋದು ನನಗೆ ಫಸ್ಟ್ ಮಂತು, ಸೆಕೆಂಡ್ ಮಂತು ಎಲ್ಲ ತುಂಬ ಚೆನ್ನಾಗಾಯಿತು. ಅದು ಯಾವಾಗಲೂ ಏನಾಗುತ್ತೆ ಅಂದರೆ 80 ಇದ್ದೀರಾ, 90 kgs ಇದ್ದೀರಾ ಅಂದರೆ ಸ್ಟಾರ್ಟಿಂಗ್ 5-6 kgs ವೆಯ್ಟ್ ಲಾಸ್ ಮಾಡೋದಂತೂ ತುಂಬಾ ಈಸಿ ಅನ್ಬೋದು. ಏಕೆಂದರೆ ಅದು ವಾಟರ್ ವೇಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟ್ ಮಾಡಿಬಿಟ್ರೆ ಅಂತೂ ವೆಯ್ಟ್ ಲಾಸ್ ಅನ್ನೋದು ಈಸಿಯಾಗಿ ಆಗಿಬಿಡುತ್ತೆ. ನಾನು ಏನೇನು ಫಾಲೋ ಮಾಡಿದ್ದೆ ಅಂದರೆ, ಫಸ್ಟು ನಾವು ಮೈಂಡ್ ಸೆಟ್ನ ತಯಾರು ಮಾಡ್ಕೊಂಡ್ಬಿಡ್ಬೇಕು. ವಿಲ್ ಪವರ್ ಇರಬೇಕು. ಇಲ್ಲಪ್ಪ ನಾನು ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ, ಏನೇ ಇದ್ದರೂ ಹೆಲ್ದಿ ಫುಡ್ಡೇ ತಿಂತೀನಿ, ಜಂಕ್ ಫುಡ್ಸ್ ತೋರಿಸಿದ್ರು ಕೂಡ ನಾನು ತಿನ್ನಲ್ಲ. ನಮಗೆ ನಾವು ಸ್ಟ್ರಾಂಗಾಗಿ ವಿಲ್ ಪವರ್ ಇಲ್ಲ ಅಂದರೆ ವೆಯ್ಟ್ ಲಾಸು ತುಂಬ ದಿನಗಳ ಕಾಲ ಮತ್ತು ತುಂಬ ತಿಂಗಳ ಕಾಲ ನಡ್ಸೋಕ್ಕಾಗಲ್ಲ. 1 ತಿಂಗಳು ಮಾಡಿಬಿಡ್ತೀವಿ, ಒಂದು 5-6 kg ಕಡಿಮೆ ಆಗೋಗುತ್ತೆ ಅಂತ ತಿಳ್ಕೊಳ್ಳಿ. ಆಮೇಲೆ ಮತ್ತೆ ವೆಯ್ಟ್ ಗೇನ್ ಆಗೋಗುತ್ತೆ, ಮತ್ತೆ ಡಿಮೋಟಿವೇಟ್ ಆಗೋಗ್ತೀವಿ. ಅದ್ರ ಬದಲಾಗಿ ನಾವು ವೆಯ್ಟ್ ಲಾಸಲ್ಲೇ ಇರಬೇಕು ಅಂದರೆ ಫಸ್ಟ್ ನಮ್ಮ ವಿಲ್ ಪವರು, ಮೈಂಡ್ ಸೆಟ್ನ ಕಾನ್ಸ್ಟೆಂಟಾಗಿ ಇಟ್ಕೋಬೇಕು. ಫುಲ್ಲು ಸ್ಟ್ರಾಂಗಾಗಿ ಇದ್ಬಿಡಬೇಕು. ಇಲ್ಲಪ್ಪ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ವಿಲ್ ಪವರಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಒನ್ಸ್ ಆ ಥರ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಯಾವುದೇ ಎಕ್ಸ್ಟರ್ನಲ್ ಮೋಟಿವೇಶನ್ ನಮಗೆ ಬೇಕಾಗಲ್ಲ. ಈಗ ನನಗೆ ನಾನೇ ಅನಿಸುತ್ತೆ, ಜಂಕ್ ಫುಡ್ ತಿಂತೀನಿ ಇಲ್ಲ ಅಂತಲ್ಲ, 2 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಜಂಕ್ ಫುಡ್ ತಿಂದರೂ ಕೂಡ ನನಗೆ ನೋಡಿದ್ರೂ ತಿನ್ನಬೇಕು ಅಂತ ಅನಿಸಲ್ಲ. ಯಾಕೆಂದರೆ ಎಷ್ಟು ಕಷ್ಟಪಟ್ಟು ವೆಯ್ಟ್ ಲಾಸ್ ಅನ್ನೋದು ಮಾಡ್ತಾ ಇರ್ತೀವಲ್ವ. ಈಗ ತಿಂದ್ಬಿಟ್ರೆ 2-3 ದಿನದ್ದು ವೆಯ್ಟ್ ಲಾಸ್ ಡಯಟ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ, ವಾಕಿಂಗ್ ಅಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗೋಗುತ್ತೆ ಅಲ್ವಾ. ಅದಕ್ಕೆ ನಂಗೆ ನೋಡಿದ್ರೂ ಈಗ ತಿನ್ನಬೇಕು ಅಂತ ಅನಿಸಲ್ಲ. ತಿಂದುಬಿಟ್ರೆ ಏನಾದರೂ ಒಂದು ತಿಂದಿದ್ದೀನಿ ಅಂದರೆ ನೆಕ್ಸ್ಟು 2-3 ಡೇಸು ಸ್ವಲ್ಪ ಸ್ಟ್ರಿಕ್ಟಾಗೇ ಡಯಟ್ ಮಾಡ್ತೀನಿ ಅಂತಲೇ ಅನ್ಬೋದು. ನೆಕ್ಸ್ಟು ನನಗೆ ಯಾಕೆ 80 kgs ರೀಚ್ ಆದೆ ಅಂದರೆ, ವರ್ಕಿಂಗ್ ಅಲ್ವಾ, ಬೆಳಗ್ಗೆನೂ ನಾನು ತಿನ್ನಲ್ಲ ಅಷ್ಟೊಂದು, ಅರ್ಜೆಂಟಲ್ಲಿ ಇರ್ತೀನಿ ಅಂತ. ಮಧ್ಯಾಹ್ನನೂ ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಕ್ಲಾಸಸ್ ಇರುತ್ತೆ. ಸಿಗೋದೇ ಒಂದು 20 ನಿಮಿಷ, ಅದರಲ್ಲೂ ಒಂದು 10 ನಿಮಿಷ ಅಷ್ಟೇ ಸಿಗೋದು ಟೈಮು ಅನ್ಬೋದು. ಸಂಜೆ ಬಂದಾಗ ತುಂಬ ಅಂದರೆ ತುಂಬ ಹೊಟ್ಟೆ ಹಸ್ತಾಯಿತ್ತು. ಆ ಟೈಮಲ್ಲಿ ಬಂದು ನನಗೆ ಏನು ವೀಕ್ನೆಸ್ಸು ಅಂದರೆ ಸ್ವೀಟು ಮತ್ತು ರೈಸ್ ಅನ್ನೋದು ತುಂಬಾ ವೀಕ್ನೆಸ್ ಅಂತಲೇ ಹೇಳ್ಬೋದು. ಸ್ವೀಟ್ ನೋಡಿದ್ದೀನಿ ಅಂದರೆ ಕಂಟ್ರೋಲೇ ಇರಲ್ಲ. ಅಷ್ಟು 1 ಪೀಸ್ಗಂತೂ ನಿಲ್ಲಿಸೋದೇ ಇಲ್ಲ. 2 ಪೀಸು 3 ಪೀಸ್ ಸ್ವೀಟ್ಸ್ ಎಲ್ಲ ತಿಂದ್ಬಿಡ್ತಾಯಿದ್ದೆ. ಕೆಲವು ಸತಿ ಎಷ್ಟು ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು ಅಂದರೆ, ಏನೂ ಸಿಕ್ಕಿಲ್ಲ ಅಂದರೆ ಸಕ್ಕರೆ ಎಲ್ಲ ತಿಂದ್ಬಿಡ್ತಾಯಿದ್ದೆ. ಸೊ ಹಾಗೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಎಷ್ಟು ವೆಯ್ಟ್ ಗೇನ್ ಆಗುತ್ತೆ ಅಂತ. ನಾನು ಮ್ಯಾಕ್ಸಿಮಮ್ ಅಂದರೆ 75 ಆ ಥರ ರೀಚ್ ಆಗ್ತಾಯಿದ್ದೆ. ಏಕ್ದಮ್ಮು ಒಂದು 4-5 ಮಂತ್ಸಲ್ಲೇ 5 kgs ಜಾಸ್ತಿ ಆಗೋಯಿತು. ತುಂಬಾ ಕೆಲಸ ಹೋಗ್ತಿತ್ತು ಕಾಲೇಜಲ್ಲೂ ಕೂಡ, ಅಂದರೆ ನಾನು ಪ್ರೀವಿಯಸ್ ವರ್ಕ್ ಮಾಡ್ತಿದ್ದೆ ಅಲ್ಲಿ. ಆಮೇಲೆ ಕಂಟಿನ್ಯೂಸ್ ಆಗಿ ಸ್ಟ್ರೈನ್ ಆಗೋದ್ರಿಂದ ಮನೆಗೆ ಬಂದಿದ್ದ ತಕ್ಷಣ ತುಂಬಾ ತಿಂದ್ಬಿಡ್ತಾಯಿದ್ದೆ. ಅದರಿಂದ ವೇಟ್ ಗೇನ್ ಆಯಿತು ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಬೇರೆ ವೇಯಿಂಗ್ ಮಿಷಿನು ಕೈ ಕೊಟ್ಬಿಟ್ಟಿತ್ತು, ಸೆಲ್ ಬೇರೆ ವೀಕ್ ಆಗೋಗಿತ್ತು. ನಾನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ಏನಾಗಿರುತ್ತೆ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನೋಡಿದ್ರೆ ವೆಯ್ಟು 80.1 80.2 ರೀಚ್ ಆಗೋಗಿತ್ತು. ಇಲ್ಲ ಆವತ್ತು ಡಿಸೈಡ್ ಮಾಡಿದೆ, ಇಲ್ಲಪ್ಪ ನಾನು ವೆಯ್ಟ್ ಲಾಸ್ ಅನ್ನೋದು ಆಗಲೇಬೇಕು ಅಂತ. ಆಮೇಲೆ ತುಂಬ ಕೋಪ ಥರ ಬರ್ತಾಯಿತ್ತು. ಹೋಗಿ ಚೆಕಪ್ ಮಾಡಿ
ಮಾಡಿಸ್ಕೊಂಡ್ರೆ BP ನೋಡಿದ್ರೆ 150/100 ಆಗೋಗಿತ್ತು. ಅಮ್ಮನಿಗೆ ಬೇರೆ BP ಇಶ್ಯೂ ಇದೆ, ಅಪ್ಪನಿಗೂ ಇದೆ. ಅದು ಒಂಥರ ಹೆರಿಡಿಟ್ರಿನೇ ಇರ್ಬೋದು, ಬಟ್ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ನನಗೆ ಮುಂದೆ ಯಾವತ್ತೋ ಬರೋದನ್ನು ಈಗಲಿಂದನೇ ತಡೆಗಟ್ಬೋದಲ್ವ. ಡಾಕ್ಟ್ರು ಹಂಗೆ ಅಂದರು, ಇಷ್ಟು ಚಿಕ್ಕ ವಯಸ್ಸಿಗೆ BP ಶುಗರು ಎಲ್ಲ ತರಿಸ್ಕೋಬೇಡಿ, ಹಿಂಗಾನ ವೆಯ್ಟ್ ಲಾಸ್ ಮಾಡಿ ನೋಡಿ, ಆಗಲೂ ಕಂಟ್ರೋಲ್ ಆಗಿಲ್ಲ ಅಂದರೆ ಏನಾದರೂ ಆಲ್ಟರ್ನೇಟಿವ್ ನೋಡೋಣ. ಈಗಲಿಂದನೇ ಟ್ಯಾಬ್ಲೆಟ್ಸ್ ನುಂಗಿದ್ರೆ ಲೈಫ್ ಲಾಂಗ್ ನುಂಗ್ತಾನೆ ಇರಬೇಕು, ಬಾಡಿ ಅದಕ್ಕೇ ಅಡ್ಜಸ್ಟ್ ಆಗೋಗುತ್ತೆ. ಆದಷ್ಟು ಇದು ಮಾಡಿ ವೆಯ್ಟ್ ಲಾಸ್ ಮಾಡಿ ಅಂತ ಆವತ್ತು ಡಿಸೈಡ್ ಮಾಡಿದೆ. ಫಸ್ಟು ಮಂತಂತೂ ಎಷ್ಟು ಚೆನ್ನಾಗಾಯಿತು ಅಂದರೆ, ಅದು ನಾನು ಹೇಳಿದ್ನಲ್ಲ, ವಾಟರ್ ಲಾಸ್ ಅನ್ನೋದು ಬೇಗನೆ ಆಗೋಗುತ್ತೆ. ನಾನು ಏನೇನು ಮಾಡಿದೆ ಅಂದರೆ, ಫಸ್ಟು ಎದ್ದಿದ ತಕ್ಷಣ ಮತ್ತು ಮಲ್ಕೊಳ್ಳೋಕೆ ಮೊದಲು ಡಿಟಾಕ್ಸ್ ಡ್ರಿಂಕ್ ಅಂತೂ ಗ್ಯಾರಂಟಿ ಆಯಿತಾ. ಡಿಟಾಕ್ಸ್ ಡ್ರಿಂಕಲ್ಲಿ ನಾನು ಮೆಜಾರಿಟಿ ಏನು ಕುಡಿತಾ ಇದ್ದೆ, ನಾನು ಸೋರೆಕಾಯಿನ ಮಿಕ್ಸಿ ಆಡಿಸ್ಬಿಟ್ಟು ಅಥವಾ ಕುಂಬಳಕಾಯಿ ಮಿಕ್ಸಿ ಆಡಿಸ್ಬಿಟ್ಟು ಘಟ 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 ಅಂತ ಕುಡಿದ್ಬಿಡ್ತಾಯಿದ್ದೆ. ಏನೂ ಅನಿಸ್ತಾ ಇರಲಿಲ್ಲ, ಯಾಕೆಂದರೆ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದನಲ್ಲ, ಇಲ್ಲಪ್ಪ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ. ಒಂದು ದಿನವೂ ಮಿಸ್ ಮಾಡ್ತಿರ್ಲಿಲ್ಲ. ಒಂದಿನ ಬೂದುಗುಂಬಳಕಾಯಿ ಜ್ಯೂಸು, ಒಂದಿನ ಸೋರೆಕಾಯಿ ಜ್ಯೂಸು, ಒಂದಿನ ಜೀರಿಗೆ ನೀರು, ಒಂದಿನ ಸೋಂಪಿನ ನೀರು, ಓಂಕಾಳು ನೀರು, ಶುಂಠಿ ನೀರು, ಅರಿಶಿಣದ ನೀರು, ಚಕ್ಕೆ ನೀರು ಅಷ್ಟೇ. ಇವೆಲ್ಲ ಬಾಡಿನ ಹೀಟ್ ಮಾಡಿ ಫ್ಯಾಟ್ ಲಾಸ್ ಅನ್ನೋದು ಬೇಗ ಆಗ್ತಾ ಇರತ್ತೆ. ಇದೊಂದರಿಂದನೇ ಆಗಲ್ಲ, ನಾವು ಅದನ್ನೇ ತಪ್ಪಾಗಿ ತಿಳ್ಕೊಳ್ಳೋದು. ಚೆನ್ನಾಗಿ ಎಲ್ಲ ತಿಂದ್ಬಿಟ್ಟು ವೆಯ್ಟ್ ಲಾಸ್ ಆಗಬೇಕು, ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಅಂದರೆ ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ. ಆಗ ಎಲ್ಲ ತಿಳ್ಕೊತಾ ಇದ್ದೆ ನಾನು, ಎಲ್ಲ ಅದರ ರಿಲೇಟೆಡ್ ನೋಡ್ತಾ ಇದ್ದೆ. ಅದರ ರಿಲೇಟೆಡ್ ಅಂದರೆ ನಮಗೂ ಒಂಥರ ಅನಿಸುತ್ತೆ, ನಾವು ಬರೀ ಡಯಟ್ ಮಾಡ್ತಾಯಿದ್ದೀವಿ, ಬರೀ ಜಂಕ್ ಫುಡ್ ವೀಡಿಯೋಸ್ ನೋಡ್ತೀವಿ, ಜಂಕ್ ಫುಡ್ದು ಆರ್ಟಿಕಲ್ಸ್ ಓದ್ತೀವಿ ಅಂದರೆ ಬರೀ ನಮಗೆ ತಿನ್ನಬೇಕು ಅಂತಲೇ ಅನಿಸುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆನೇ ನಮ್ಮ ತಲೆ ಓಡ್ತಾ ಇರಬೇಕು. ಈಗ ಯೂಟ್ಯೂಬಲ್ಲೂ ನಾನು ಅದೇ ನೋಡ್ತಾ ಇದ್ದೆ. ಈಗ ಹೌ ಟು ಲಾಸ್ ವೇಟ್, ಹೆಲ್ದಿ ಫುಡ್ಸ್ ಅಂದ್ರೇನು, ಲೋ ಕ್ಯಾಲ್ರಿ ಫುಡ್ ಅಂದ್ರೇನು, ಲೋ ಕ್ಯಾಲ್ರಿ ಫುಡ್ ತೊಗೊಂಡ್ರಾಗ ನಮ್ಮ ಬಾಡಿ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೇನು, ನೀರು ಎಷ್ಟು ಕುಡಿಬೇಕು, ಯಾವ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು, ಹೆಂಗೆ ಕುಡಿಬೇಕು, ಇದೆಲ್ಲ ಡಯಟ್ ಪ್ಲಾನ್ಸು ನೋಡಿ ಆದಮೇಲೆ ಬೇರೆಯವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಆಗ ನನಗೂ ಅನಿಸ್ತಾಯಿತ್ತು, ಇಲ್ಲಪ್ಪ ವೆಯ್ಟ್ ಲಾಸ್ ಅನ್ನೋದು ಮಾಡಬೇಕು ಅಂತ. ಸೊ ಆ ರೀತಿ ನಾನು ತುಂಬ ಫಿಕ್ಸಾಗಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ಈಗ ಅದರ ಏನೊಂದು 40% ಅಷ್ಟು ಮೇಂಟೈನ್ ಮಾಡ್ತಾಯಿದ್ದೀನಿ. ಏಕೆಂದರೆ ಆಗ ಸ್ವಲ್ಪ ಹಾಲಿಡೇಸ್ ಎಲ್ಲ ಇತ್ತು ಆಯಿತಾ. ಆಗ ನಾನು ಡಯಟಿಂಗ್ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದಿನ ವರ್ಕ್ ಬರ್ಡನ್ ಇರಲಿಲ್ಲ, ಆರಾಮಾಗಿ ವರ್ಕು ಹೋಗ್ತಾಯಿತ್ತು. ಆಗ 2 ಗಂಟೆ ಟೈಮ್ ವಾಕಿಂಗ್ ಮಾಡ್ತಾಯಿದ್ದೆ. 2 ಗಂಟೆ ಟೈಮು ಈಗ ಅಷ್ಟೊಂದೆಲ್ಲ ಟೈಮ್ ಕೊಡೋಕ್ಕಾಗಲ್ಲ. ಹಾಫ್ ಆನ್ ಅವರ್ ಅಂತೂ ಡೈಲಿ ವಾಕ್ ಮಾಡ್ತೀನಿ. ಈಗಲೂ ವೆಯ್ಟ್ ಲಾಸ್ ಆಗ್ತಾಯಿದೆ. ಆಗ ಡೈಲಿ ಒಂದು 300-400 ಗ್ರಾಮ್ಸ್ ಕಡಿಮೆ ಆಗ್ತಾಯಿತ್ತು. ಈಗ ಡೈಲಿ ಬಂದು 150, ಇಲ್ಲಾಂದರೆ ಕೆಲಸದ ವೆಯ್ಟ್ ಲಾಸೇ ಆಗಲ್ಲ. ಆ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನೋದು ಒಂದು ಹೆಲ್ದಿ ಲೈಫ್ ಸ್ಟೈಲು. ನಾನೊಂದು 3 ತಿಂಗಳು ಮಾಡಿ 6 ತಿಂಗಳು ಮಾಡಿ ವೆಯ್ಟ್ ಲಾಸ್ ಮಾಡಿಕೊಂಡು ಬಿಟ್ಬಿಡ್ತೀನಿ, ಆಮೇಲೆ ಇಷ್ಟ ಬಂದಂಗೆ ತಿಂತೀನಿ ಅಂದರೆ ಅದಾಗದೇ ಇರೋ ಕೆಲಸ. ತಲೆಯಲ್ಲಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ ಅನ್ನೋ ಬದಲು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾಯಿದ್ದೀವಿ ಅಂತಲೇ ಅಂದ್ಕೋಬೇಕು. ಆಗ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಲೇ ಅನ್ಬೋದು. ನೆಕ್ಸ್ಟ್ ಬಂದು ಸ್ಟ್ರೆಸ್ ಮಾಡ್ಕೋಬಾರ್ದು. ಸ್ಟ್ರೆಸ್ ಮಾಡಿಕೊಂಡ್ರೆ ನಾವು ಜಾಸ್ತಿ ತಿನ್ನೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಅದರಿಂದ ದೂರ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ತಿಂದ್ಬಿಡ್ತೀವಿ. ಸೊ ಅದನ್ನು ನಾನು ಫೈಂಡ್ ಔಟ್ ಮಾಡಿಕೊಂಡೆ. ನಾನು ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು, ಸ್ಟ್ರೇನ್ನ ಕಡಿಮೆ ಮಾಡ್ಕೋಬೇಕು, ಆಗಾಗ ನೀರು ಕುಡಿತಾ ಇರಬೇಕು ಅಂತ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಸಂಜೆ ಹೊತ್ತು ಓವರ್ ಈಟಿಂಗ್ ಮಾಡಲ್ಲ. ಬೆಳಗ್ಗೆ ಮತ್ತು ಮಧ್ಯಾಹ್ನನೂ ನಾರ್ಮಲಾಗಿ ತಿಂದು ಇನ್ನೇನು ಕಾಲೇಜಿಗೆ ಬರ್ತೀನಿ 2 o'clock ಅಂದಾಗ ಫ್ರೂಟ್ಸು, ವೆಜಿಟೇಬಲ್ಸ್ ಏನಾದರೂ ಇದ್ದರೆ ತಿನ್ಕೊಂಬಿಡ್ತೀನಿ. ಅಂದರೆ ಬಾಕ್ಸಲ್ಲೇ ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು ಇದನ್ನೆಲ್ಲ ಹಾಕ್ಕೊಂಡು ಹೋಗಿರ್ತೀನಿ. ಒಂದು 2 ಗಂಟೆ 3 ಗಂಟೆಗೆ ಅದು ತಿಂದುಬಿಟ್ರೆ ಮನೆಗೆ ಬಂದಮೇಲೆ ಹಸಿವೆ ಆಗೋಲ್ಲ. ಒಂದು ಸ್ವಲ್ಪ ಏನಾದರೂ ಗಂಜಿ ಕುಡ್ಕೊಂಡು ಹಾಗೆ ಮೇಂಟೈನ್ ಮಾಡಿಬಿಡ್ತೀನಿ. 4 ಗಂಟೆ 4:15 ಅಥವಾ ಮ್ಯಾಕ್ಸಿಮಮ್ 5 ಗಂಟೆ ಮೇಲೆ ನಾನು ಏನೂ ತಿನ್ನಲ್ಲ. ಬೆಳಗ್ಗೆ 9 ಗಂಟೆಗೆ ಟಿಫನ್ ಮಾಡಿರ್ತೀನಿ. ಸಂಜೆ 5 ಗಂಟೆ ಒಳಗಡೆ ನಂದು ಈಟಿಂಗ್ ವಿಂಡೋ ಕ್ಲೋಸ್ ಆಗುತ್ತೆ. ನಂದು ರೆಗ್ಯುಲರಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನಾನು ಏನೂ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಕೆಲವು ಸತಿ ಹೆಚ್ಚು ಕಡಿಮೆ ಆಗುತ್ತೆ, ಕೆಲವು ಸತಿ ತುಂಬ ಸುಸ್ತಾಗಿದೆ ಅಂದರೆ 8:30ಗೆ ತಿಂಡಿ ತಿಂದುಬಿಡ್ತೀನಿ. ಆಮೇಲೆ ಸಂಜೆ ಬಂದು ಕೆಲವು ಸತಿ 5:30 ಆಗುತ್ತೆ, ಕೆಲವು ಸತಿ 4:30 ಆಗುತ್ತೆ. ವೇರಿಯಸ್ ಟೈಮ್ ಸ್ಟ್ರಿಕ್ಟಾಗಿ ನಾನು ಮಾಡ್ತಾಯಿಲ್ಲ. ಜೆನ್ಯೂನಾಗಿ ನಿಮ್ಮ ಹತ್ರ ಹೇಳ್ಕೋಬೇಕು, ನಾನು ಸುಳ್ಳೆಲ್ಲ ಹೇಳಬಾರ್ದು. ನಾನು ಏನು ಮಾಡ್ತೀನೋ ಅದನ್ನೇ ಹೇಳ್ಕೋಬೇಕಲ್ವಾ. ಸೊ ಈ ರೀತಿ ನಾನು 4:30-5 o'clock ಮ್ಯಾಕ್ಸಿಮಮ್ ಮೇಲೆ ಏನು ತಿನ್ನೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಬಂದು ನಾನು ಏನು ಅಂದರೆ ಸ್ಲೀಪ್ ಪ್ಯಾಟ್ರನ್ಸ್. 6 to 8 hours ನಿದ್ದೆ ಇರಲೇಬೇಕು. ನಾನೀಗ ಪ್ರೆಸೆಂಟ್ಲಿ ಫಾಲೋ ಮಾಡ್ತಾಯಿದ್ದೆ 6 hours. ಏಕೆಂದರೆ ನನಗೆ ತುಂಬಾ ಕೆಲಸ ಇರುತ್ತೆ. 6 hours
ಯಾರು ಎಚ್ಚರ ಮಾಡಿದ್ರೂ ಎಚ್ಚರ ಆಗಿರಲ್ಲ, ಅಷ್ಟು ಗಾಢವಾದ ನಿದ್ರೆ ಹೋಗ್ಬಿಟ್ಟಿರ್ತೀನಿ. ಸೊ ನನಗೇನೋ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಸುಸ್ತು ಅಂತ ಏನಾಗಲ್ಲ. ಒಬ್ಬ ಮನುಷ್ಯನಿಗೆ 8 ಅವರ್ಸ್ ನಿದ್ದೆ ಇರಬೇಕು ಕರೆಕ್ಟು, ಬಟ್ ಅವ್ನು 6 ಅವರ್ಸೇ ಕ್ವಾಲಿಟೇಟಿವ್ ಆಗಿ ಗಾಢವಾಗಿ ನಿದ್ದೆ ಮಾಡ್ತಿದ್ದಾನೆ ಅಂದರೆ ಅವ್ನು ನೆಕ್ಸ್ಟ್ ಡೇ ಆ್ಯಕ್ಟಿವ್ ಆಗಿರ್ಬೋದು ಅಂತ ನಾನೇ ಎಕ್ಸಾಂಪಲ್ಲು. ನನಗೇನೋ ಟಯರ್ಡ್ ಫೀಲ್ ಆಗ್ತಾಯಿದೆ ಅಂತ ನನಗೇನೋ ಅನಿಸಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಟಣ್ಣಂತ ಒಂದು 10-10:30ಗೆಲ್ಲ ಮಲ್ಕೋತೀನಿ, 4:15ಗೆಲ್ಲ ಎದ್ಬಿಡ್ತೀನಿ. ಕೆಲವು ಸತಿ 4 ಗಂಟೆಗೆ ಎದ್ದೇಳ್ತೀನಿ. ಏನೂ ಅನಿಸಲ್ಲಪ್ಪ, ಆರಾಮಾಗಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಸ್ವಲ್ಪ ನೇಚರೆಲ್ಲ ಎಂಜಾಯ್ ಮಾಡಿಕೊಂಡು ವಾಕಿಂಗೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಬಿಸಿನೀರು, ಡಿಟಾಕ್ಸ್ ಡ್ರಿಂಕು ಎಲ್ಲ ಕುಡ್ಕೊಂಡು, ನಾನೇನಾದರೂ ನೈಟ್ ಕ್ಲಾಸಿಗೆ ಪ್ರಿಪೇರ್ ಆಗಿಲ್ಲ ಅಂದರೆ, ನೈಟ್ ಮಕ್ಕಳಿಗೆ ಓದಿಸ್ತಾ ತುಂಬ ಟೈಮ್ ಹಿಡೀತು, ಬೇರೆ ಕೆಲಸಗಳಿತ್ತು ಅಂದರೆ ಬೆಳಗ್ಗೆ ಸ್ವಲ್ಪ ಕ್ಲಾಸಿಗೆ ಒಂದು 10 ನಿಮಿಷ ಹಂಗೆ ಪ್ರಿಪೇರ್ ಆಗಿಬಿಡ್ತೀನಿ. ಆಮೇಲೆ ಬಂದು ಅಡುಗೆ ಕೆಲಸ, ತಿಂಡಿ, ಅಡುಗೆ ಬಾಕ್ಸ್ಗಳು ಎಲ್ಲ ಅಡುಗೆ ಎಲ್ಲ ಮಾಡೋದು ಒಂದು 2 ಅವರ್ಸ್, 2 ಅವರ್ಸ್ ಆದರೆ ಬಾಕ್ಸ್ನ ಕಟ್ಟೋಕ್ಕೇ ನನಗೊಂದು ಅರ್ಧ ಗಂಟೆ ಆಗೋಗುತ್ತೆ. ಅದನ್ನು ಕಟ್ಟು, ಇದನ್ನು ಕಟ್ಟು, ವಾಟರ್ ಬಾಟ್ಲ್ ಕಟ್ಟು, ಇವ್ರಿಗೆ ಬೇರೆ 3 ಬ್ರೇಕ್ಸು, ಎಲ್ರಿಗೂ ಬಾಕ್ಸ್ ಪ್ಯಾಕ್ ಮಾಡೋದೇ ಟೈಮ್ ಆಗೋಗುತ್ತೆ. ಈ ರೀತಿ ಬ್ಯಾಲೆನ್ಸ್ ಇರುತ್ತೆ. ನೆಕ್ಸ್ಟು ಬಂದು ಸ್ಲೀಪ್ ಪ್ಯಾಟ್ರನ್ ಆಯ್ತಲ್ವ, ಸ್ಲೀಪ್ನ ಜಾಸ್ತಿ ಕಡಿಮೆ ಮಾಡ್ಕೊಳಕ್ಕೆ ಹೋಗಬಾರ್ದು. 8 ಅವರ್ಸ್ ನಿಮಗೆ ಇದೇ ಟೈಮು ಅಂದರೆ 8 ಅವರ್ಸ್ ನಿದ್ದೆ ಮಾಡಬೇಕು. 8 ಅವರ್ಸ್ಗಿಂತ ಜಾಸ್ತಿ ಮಾಡಿದ್ರೂ ನಿಮ್ಮ ಬಾಡಿ ಲೇಸಿ ಆಗುತ್ತೆ. ಸೊ ಅದಂತೂ ನೆನ್ಪಿಟ್ಕೋಬೇಕು. ಸ್ಲೀಪ್ ಪ್ಯಾಟ್ರನ್ ಕರೆಕ್ಟಾಗಿರಬೇಕು. ಆಮೇಲೆ ಡೈಲಿ ವೇಟ್ನ ಚೆಕ್ ಮಾಡ್ಕೊಳ್ಳೋದು ಮರಿಬಾರ್ದು. ಡೈಲಿ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ 2 ಡೇಸ್ ಒನ್ಸು, 3 ಡೇಸ್ ಒನ್ಸನ್ನು ಚೆಕ್ ಮಾಡಿಕೊಳ್ಳೇಬೇಕು. ವಾಶ್ರೂಮ್ ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ನ ಯೂಸ್ ಮಾಡಿ ಆಮೇಲೆ ವೇಟ್ ಚೆಕ್ ಮಾಡಿಕೊಂಡ್ರೆ, ವೇಟ್ ಅಂದರೆ ಏನಕ್ಕೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ನೀವು ಮಾಡ್ತಿರೋಂಥ ಡೈಟಿಂಗು ನಿಮ್ಮ ಬಾಡಿಗೆ ವರ್ಕ್ ಆಗ್ತಿದೆಯಾ ಅಂತ ನೋಡೋಕ್ಕೆ, ಆಯಿತಾ? ಇಲ್ಲ ಕೆಲವ್ರಿಗೆ ಈಗ ನಾನು ಕೆಲವು ಸತಿ ನೋಡಿದ್ದೀನಿ, ಸುಮ್ಮನೆ ಬರೀ ಹೆಲ್ದಿ ಫುಡ್ ತಿಂತಾಯಿದ್ರು ವೇಟ್ ಗೇನ್ ಆಗ್ತಾ ಇರ್ತಾರೆ. ಅವ್ರು ಸ್ವಲ್ಪ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು. ಕಡಿಮೆ ಫುಡ್ ತಿಂದರೂ ಕೂಡ ವೇಟ್ ಗೇನ್ ಆಗ್ತಿರ್ತಾರೆ. ಆಮೇಲೆ ನಾರ್ಮಲಾಗಿ ಫುಡ್ ಎಲ್ಲ ಡೈಟಿಂಗ್ ನೀಟಾಗಿ ಮಾಡ್ತಾಯಿದ್ರು ವೇಟ್ ಲಾಸ್ ಅನ್ನೋದು ಆಗ್ತಾ ಇರಲ್ಲ. ಏನು ಕಾರಣ ಏನು ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ವೇಟ್ ಲಾಸ್ ವೇಯಿಂಗ್ ಮಿಷಿನ್ ಏನಾದರೂ ಇಟ್ಕೊಂಡ್ಬಿಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಈ ಡಯಟ್ ನನಗೆ ಸೂಟ್ ಆಗುತ್ತೆ. ಕೆಲವ್ರಿಗೆಲ್ಲ ಜೋಳನೂ ಅಷ್ಟೇ, ಒಂದು ಮುದ್ದೆ ತಿಂದ್ಬಿಡ್ತಾರೆ, ಅದು ಕಾರ್ಬೋಹೈಡ್ರೇಟ್ಸ್ ಅಲ್ವಾ. ಕೆಲವ್ರಿಗೆ ಜೋಳ ಅನ್ನೋದು ತುಂಬ ಚೆನ್ನಾಗಿ ಡೈಜೆಷನ್ ಆಗಿ ವೇಟ್ ಲಾಸ್ ಆಗುತ್ತೆ, ಕೆಲವ್ರಿಗೆ ವೇಟ್ ಗೇನ್ ಆಗಿಬಿಡುತ್ತೆ. ಕೆಲವ್ರಿಗೆ ಚಪಾತಿ ಅದೇ ಥರ, ಕೆಲವ್ರಿಗೆ ರೈಸು ಅದೇ ಥರ. ಸೊ ಆ ರೀತಿ ನಮ್ಗೆ ಯಾವ ಡಯಟ್ ಪ್ಲಾನ್ ಸೂಟ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾವು ನೋಡ್ತಾ ಇರಬೇಕು. ಓಕೆ, ಈ ದಿನ ಇದು ತಿಂದಿದ್ದೀನಿ, ಹಿಂಗೆ ವೇಟ್ ಲಾಸ್ ಆಗಿದೆ ಅಂತ ನಮಗೆ ಒಂದು ಅನಲೈಸ್ ಮಾಡಿಕೊಂಡು ನಾವು ಪ್ರೊಸೀಡ್ ಆಗ್ಬೋದು. ನೆಕ್ಸ್ಟ್ ಬಂದು ನೀವು ಬಾಯಿಗೆ ಏನು ಇಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ವಾಕಿಂಗು, ಎಕ್ಸಸೈಸು ಒಂದು 20% ರೋಲ್ನ ಪ್ಲೇ ಮಾಡಿದ್ರೆ ನೀವು ಏನು ತಿಂತಾ ಇದ್ದೀರಾ, ನಿಮ್ಮ ಪ್ಲೇಟ್ನ ನೀವು ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಫಸ್ಟು ನಾವು ಮಾರ್ಕಿಂಗು 5 ಅಂತ ಕೊಟ್ಟರೆ 5 ಬಂದು ತರಕಾರಿಗಳಿಗೆ ಕೊಡಬೇಕು. ಅಂದರೆ ಜಾಸ್ತಿ ಪೋರ್ಷನ್ಸು ನಾವು ತರಕಾರಿಗೆ ಇಡಬೇಕು, ತುಂಬ ಜಾಸ್ತಿ ಇರಬೇಕು. 4 ಬಂದು ಸ್ವಲ್ಪ ಸಾಂಬಾರು, ಆಯಿತಾ? 3 ಬಂದು ಮೊಸರು, 2 ಬಂದು ನಿಮ್ಮ ರೈಸ್, ಅಥವಾ 3 ಬಂದು ರೈಸ್ ಇಟ್ಬೋದು, 2 ಬಂದು ನಿಮ್ಮ ಮೊಸರು, 1 ಬಂದು ಉಪ್ಪಿನಕಾಯಿ, ಅದು ಇದು ಏನಾದರೂ. ಅಂದರೆ ನೀವು ಕಾರ್ಬೋಹೈಡ್ರೇಟ್ಸ್, ಚಪಾತಿ, ರೈಸು ಏನು ತೊಗೋತೀರಲ್ವ ಅದನ್ನು ತುಂಬಾ ಕಡಿಮೆ ತೊಗೋಬೇಕು. ಪಲ್ಯ ಮತ್ತು ಸಾಂಬಾರು ಇವೆಲ್ಲ ಜಾಸ್ತಿ ತೊಗೋಬೇಕು. ಆಮೇಲೆ ಕರ್ಡ್ಸ್, ಮೊಸರು ಎಲ್ಲದರಲ್ಲೂ ಎಲ್ಲ ಸ್ವಲ್ಪ ಡೈಲಿ ಇರೋಂಗೆ ನೋಡ್ಕೋಬೇಕು. ಅದೊಂಥರ ಪ್ರೋಬಯೋಟಿಕ್ಸ್ ಥರ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಡೈಜೆಷನ್ಗೆ ಮತ್ತು ಗಟ್ ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದು. ವೇಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಯಾವುದೋ ಒಂದು ರಿಸರ್ಚ್ ಪ್ರಕಾರ ನಾವು ಯಾವ ಆರ್ಡ್ರಲ್ಲಿ ತಿಂತೀವಿ ಅದು ಕೂಡ ಇಂಪಾರ್ಟೆಂಟು. ಫಸ್ಟು ತರಕಾರಿ ತಿನ್ನಬೇಕಂತೆ, ಸಲಾಡು, ಪಲ್ಯಗಳು ಅದನ್ನು ತಿಂದು ಆಮೇಲೆ ನಾವು ರೈಸು, ಸಾಂಬಾರು ಅದನ್ನು ತಿನ್ನೋದ್ರಿಂದ ಡೈಜೆಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಅಂತಲೇ ರಿಸರ್ಚ್ ಹೇಳುತ್ತೆ. ನಾವು ತಿನ್ನೋದು ಸೇಮೇನೆ, ಬಟ್ ಯಾವ ಆರ್ಡ್ರಲ್ಲೇ ತಿಂತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ನಾನು ಯಾವುದೋ ರಿಸರ್ಚ್ ಆರ್ಟಿಕಲಲ್ಲಿ ನೋಡಿದ್ದಿತ್ತು. 2 ಗ್ರೂಪ್ ಇತ್ತಂತೆ. ಒಬ್ರಿಗೇನೋ ಫಸ್ಟು ಸಲಾಡ್ನ ತಿನ್ನಿಸಿದ್ರು, ಕೆಲವರೇನೋ ಆಮೇಲೆ ಊಟ ಎಲ್ಲ ಮಾಡಾದ್ಮೇಲೆ ಸಲಾಡ್ ತಿಂದ್ರಂತೆ. ಸೊ ಯಾರು ಫಸ್ಟು ಸಲಾಡ್ ತಿಂದರೂ ಅವ್ರಿಗೆ ವೇಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಯಿತು. ಆಮೇಲೆ ಇನ್ಸುಲಿನ್ ಅನ್ನೋದು ಸ್ಪೈಕ್ ಆಗಲಿಲ್ಲ, ಅಂದರೆ ಗ್ಲೂಕೋಸ್ ಎಕ್ದಮ್ಮು ಬ್ಲಡ್ಡಲ್ಲಿ ರೈಸ್ ಆಗಲಿಲ್ಲ ಫಸ್ಟು ಸಲಾಡ್ಸು ತರಕಾರಿ ತಿಂದವ್ರಿಗೆ. ಸೊ ಯಾವ ಆರ್ಡ್ರಲ್ಲಿ ತಿಂತೀವಿ ಅನ್ನೋದು ಇಂಪಾರ್ಟೆಂಟು.
ನಿಧಾನಕ್ಕೆ ಚೀವ್ ಮಾಡ್ಕೊಂಡು ತಿನ್ನಬೇಕು. ಈಗಂತೂ ಹ್ಯಾಬಿಟ್ ಆಗೋಗಿದೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಎಲ್ಲನೂ ಹಿಂಸೆ ಆಗ್ತಿತ್ತಪ್ಪ, ಏನಿಷ್ಟೊಂದೆಲ್ಲ ಫಾಲೋ ಮಾಡಬೇಕಾ, ಏನಿದು ಅಂತ ಅನಿಸ್ತಾಯಿತ್ತು. ಅದ್ರ ಬಗ್ಗೆ ತಿಳ್ಕೊತ ಹೆಂಗಾಯಿತು ಅಂದರೆ, ಇಲ್ಲಪ್ಪ ನಾನು ವೆಯ್ಟ್ ಲಾಸ್ ಅನ್ನೋದು ಮಾಡಬೇಕು. ಈಗಂತೂ ಎಷ್ಟು ಎನರ್ಜೆಟಿಕ್ ಫೀಲ್ ಮಾಡ್ಕೋತೀನಿ. ನಾನೇನೋ ಫುಲ್ಲು ಸಣ್ಣ ಆಗೋಗಿದ್ದೀನಿ ಅಂತಲ್ಲ, ಈ ಟೈಮ್ ಹಿಡಿಸುತ್ತೆ. ಬಟ್ ನನ್ನ ಖುಷಿ ಏನು ಅಂದರೆ, ನಾನು ಬಿಟ್ಟಿಲ್ಲ ಅದನ್ನು, ವೆಯ್ಟ್ ಲಾಸ್ ಅನ್ನೋದು ಬಿಟ್ಟಿಲ್ಲ, ಮಾಡ್ತಾಯಿರ್ತೀನಿ. ರೈಸ್ ತಿಂತೀನಿ, ಎಲ್ಲ ತಿಂತೀನಿ, ಇಲ್ಲ ಅಂತಲ್ಲ. ಬಟ್ ಪೋರ್ಷನ್ ಕಂಟ್ರೋಲ್, ಆದಷ್ಟು ಒಳ್ಳೇದು ಯಾವುದು, ನನ್ನ ಬಾಡಿಗೆ ಒಳ್ಳೇದು ಯಾವುದು, ನನ್ನ ವೆಯ್ಟ್ ಲಾಸ್ಗೆ ಯಾವುದು ಒಳ್ಳೆಯದು ಅಂತ ಈ ರೀತಿ ಯೋಚನೆ ಮಾಡಿಕೊಂಡು ತಿಂತೀನಿ. ಆದ್ದರಿಂದ ನನಗೆ ಒಂಥರ ರಿಗ್ರೆಟ್ ಅಂತ ಏನಿಲ್ಲ. ವೆಯ್ಟ್ ಲಾಸ್ ಅನ್ನೋದು ನಿಧಾನಕ್ಕೆ ಆಗ್ತಾಯಿದೆ. ಒಂದು ಸತಿ ಸ್ಟ್ಯಾಗ್ನೆಂಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಸ್ವಲ್ಪ 2 ದಿನ ನಾರ್ಮಲ್ ಫುಡ್ಡೇ ತಿಂದ್ಬಿಟ್ಟು ಮತ್ತು ಡೈಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಮೆಟಬಾಲಿಸಮ್ ಅನ್ನೋದು ಜಾಸ್ತಿ ಆಗಿರುತ್ತೆ, ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಹತ್ರ ಸ್ಮಾರ್ಟ್ ವಾಚು ಅಥವಾ ಮೊಬೈಲ್ ಅಂತೂ ಸ್ಮಾರ್ಟ್ ಫೋನ್ ಅಂತೂ ಇದ್ದೇ ಇರುತ್ತೆ. ಅದರಲ್ಲಿ ಆ್ಯಪ್ ಇರುತ್ತೆ, ಪೆಡೋಮೀಟರ್ ಅಂತ. ಅಂದರೆ ನೀವು ಎಷ್ಟು ವಾಕ್ ಮಾಡ್ತೀರಾ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಸ್ಮಾರ್ಟ್ ವಾಚ್ ಅಂತೂ ಇದ್ದರೆ ನೀವು ಎಷ್ಟು ವಾಕ್ ಮಾಡ್ತೀರಾ ಮಂತ್ಲಿ, ಅಂದರೆ ಡೈಲಿ ಎಷ್ಟು ಸ್ಟೆಪ್ಸ್ ಮಾಡ್ತೀರಾ ಅನ್ನೋದು ಗೊತ್ತಾಗ್ತಿರುತ್ತೆ. ಈ ರೀತಿ ನಿಮಗೆ ಮೋಟಿವೇಶನ್ ಮಾಡ್ಕೋಬೋದು. ನಾನಂತೂ ಕೆಲವು ಸತಿ ಆಗೆಲ್ಲ ರಜೆ ಇರ್ತಿತ್ತಲ್ವ, ಸಿಕ್ಕಿದ್ದೆ ಆಗ್ತಾನೆ ಫುಲ್ ಜೋಶಲ್ಲಿದ್ದೆ ಸ್ಟಾರ್ಟ್ ಮಾಡಬೇಕು ಅಂತ 15,000 16,000 ಸ್ಟೆಪ್ಸೂ ಹಾಕಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ 2 ಅವರ್ಸು 2.5 ಅವರ್ಸು ನನ್ನ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಸಿಗ್ತಿದ್ರು ವಾಕಿಂಗಿಗೆ. ಏನೂ ಅನ್ನಿಸ್ತಾ ಇರಲಿಲ್ಲ, ಮಾತಾಡಿಕೊಂಡು ಹಾಗೆ ವಾಕ್ ಮಾಡಿಕೊಂಡು ಆರಾಮಾಗಿ ಹೋಗ್ತಿತ್ತು. 14,000 ಸ್ಟೆಪ್ಪು, ಕೆಲವು ಸತಿ ಮ್ಯಾಕ್ಸಿಮಮ್ 16,000 ಮಾಡಿದ್ದೀನಿ. ಹೀಗೆ ಮಾತಾಡ್ಕೊತ ಬ್ಲೂಟೂತ್ ಹಾಕ್ಕೊಂಡು ಅಮ್ಮನ ಜೊತೆ ಮಾತಾಡ್ಕೊತ, ಇಲ್ಲ ರಿಲೇಟಿವ್ಸು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊತ ವಾಕಿಂಗ್ ಮಾಡ್ತಾಯಿದ್ರೆ, ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಬ್ರಿಸ್ಕ್ ವಾಕ್ ಮಾಡ್ತಾಯಿದ್ರೆ ಮಾತಾಡ್ದಂಗೂ ಆಗುತ್ತೆ, ಫ್ಯಾಮಿಲಿಗೆ ಟೈಮ್ ಕೊಟ್ಟಂಗೂ ಆಗುತ್ತೆ, ಜೊತೆಗೆ ನಮ್ಮದು ವೆಯ್ಟ್ ಲಾಸ್ ಅನ್ನೋದು ಆಗ್ತಾಯಿರುತ್ತೆ. ಆದಷ್ಟು ಸೊಪ್ಪು ತರಕಾರಿ ಜಾಸ್ತಿ ತಿಂದು ಕಾರ್ಬೋಹೈಡ್ರೇಟ್ಸ್ನ ಬಿಡಬಾರ್ದು. ಕಾರ್ಬೋಹೈಡ್ರೇಟ್ಸ್ ಒಂದು ಮಟ್ಟಿಗೆ ಕಡಿಮೆ ಪೋರ್ಷನ್ಸಲ್ಲಿ ತಿಂತಾಯಿದ್ರೆ ವೆಯ್ಟ್ ಲಾಸ್ ಅನ್ನೋದು ಆಗಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಯಾಕೆಂದರೆ ಬಾಡಿಯಲ್ಲಿ ಏನೇನು ಗ್ಲೂಕೋಸ್ ಇರುತ್ತಲ್ಲ ಅದೆಲ್ಲ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಿರುತ್ತೆ, ಆಯಿತಾ. ಗ್ಲೈಕೋಜನ್ ಅನ್ನೋದು ಒಂಥರ ಸ್ಟೋರ್ಡ್ ಫ್ಯಾಟ್ ಥರ ಸ್ಟೋರ್ ಆಗಿರುತ್ತೆ. ಅದು ಬಂದು ಮತ್ತು ನಿಮ್ಮ ಬಾಡಿಗೆ ಸೆಲ್ಸ್ಗೆ ಗ್ಲೂಕೋಸ್ ಬೇಕು ಅಂದಾಗ ನೀವು ಸಫಿಷಿಯೆಂಟಾಗಿ ನಾವು ತಿಂತಾ ಇರಲ್ಲಲ್ವ, ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಕಡಿಮೆ ಕ್ಯಾಲರೀಸ್ ತೊಗೋತಾ ಇರ್ತೀವಲ್ವ. ಈಗ ಪ್ರತಿಯೊಂದು ಸೆಲ್ಸು ಆ್ಯಕ್ಟಿವ್ ಆಗಿ ವರ್ಕ್ ಮಾಡಬೇಕು ಅಂದರೆ ಅದಕ್ಕೆ ಎನರ್ಜಿ ಬೇಕು. ಆಗ ಎಕ್ಸ್ಟ್ರಾ ನಮ್ಗೆ ಅದಕ್ಕೆ ಎನರ್ಜಿ ಬೇಕು ತಾನೆ. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ 100 ಕ್ಯಾಲ್ರಿ ಬೇಕು, ನಾನು ತಿಂತಾ ಇರೋದು ಬರೀ 50 ಕ್ಯಾಲ್ರಿ ಅಂದರೆ ಇನ್ನೂ 50 ಕ್ಯಾಲ್ರಿ ಏನು ಮಾಡುತ್ತೆ, ಸ್ಟೋರ್ ಆಗಿರೋ ಫ್ಯಾಟ್ಸ್ ಎಲ್ಲ ಬ್ರೇಕ್ ಆಗುತ್ತೆ. ಆಗ ಈ ಬ್ರೇಕ್ ಆಗಿರೋ ಫ್ಯಾಟ್ಸ್ ಎಲ್ಲ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಸೆಲ್ಸ್ಗಳಿಗೆ ಕೊಡುತ್ತೆ. ಸೊ ಬಾಡಿ ಅದಕ್ಕದಾಗೆ ರಿಪೇರ್ ಮಾಡ್ಕೊಳ್ಳುತ್ತೆ. ನೀವು ಮೇಲೆ ಕ್ಯಾಲರೀಸ್ ಕೊಡ್ತಾಯಿದ್ರೆ ಸ್ಟೋರ್ ಆಗಿರೋಂಥ ಫ್ಯಾಟ್ಸು ಬ್ರೇಕ್ ಆಗೋದೇ ಇಲ್ಲ, ಇನ್ನೂ ಸ್ಟೋರ್ ಆಗ್ತಾ ಹೋಗುತ್ತೆ. ಅದರಿಂದ ನಮಗೆ ಬೊಜ್ಜು ಬರೋದು, ಆಮೇಲೆ ಹಿಪ್ಪಲ್ಲಿ, ತೊಡೆ ಭಾಗದಲ್ಲಿ, ಹೊಟ್ಟೆ ಹತ್ರ ಬೊಜ್ಜು ಬರೋದು ಇದರಿಂದನೇ. ಯಾಕೆಂದರೆ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಇರುತ್ತೆ. ಸೊ ಈ ಸ್ಟೋರ್ ಆಗಿರೋಂಥ ಡೆಪಾಸಿಟ್ ಆಗಿರೋಂಥ ಫ್ಯಾಟು ಬ್ರೇಕ್ ಆಗಬೇಕು, ಆಗ ವೆಯ್ಟ್ ಲಾಸ್ ಆಗುತ್ತೆ, ಇಂಚ್ ಲಾಸು ಆಗುತ್ತೆ. ಸ್ಟಾರ್ಟಿಂಗಲ್ಲಿ ವೆಯ್ಟ್ ಲಾಸ್ ಆಗೋದು ತುಂಬ ಚೆನ್ನಾಗಿರುತ್ತೆ, ಆಮೇಲೆ ವೆಯ್ಟ್ ಲಾಸ್ ಆಗೋದು ಕಷ್ಟ ಆಗುತ್ತೆ. ಸೊ ಡಿಮೋಟಿವೇಟೆಡ್ ಆಗಬಾರ್ದು. ನಾನು ಆಲ್ರೆಡಿ ಹೇಳ್ದಂಗೆ ಆದಷ್ಟು ಸ್ಟ್ರಿಕ್ಟಾಗಿ ನಾನು ಮಾಡ್ತೀನಿ ಅಂತ ಒಂದು ಮೈಂಡ್ಸೆಟ್ ಮಾಡ್ಕೊಂಬಿಡ್ಬೇಕು. ನನಗೆ ಸ್ವೀಟ್ ಯಾವ ಲೆವೆಲ್ಗೆ ಇಷ್ಟ ಇತ್ತು ಅಂದರೆ, ನೀವು ನಂಬಲ್ಲ, ಈಗ ಈ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀನಿ. ಏನು ಅಂದರೆ, ನಾನು 3 ತಿಂಗಳು ಯಾವುದೇ ಒಂದು ಸ್ವೀಟ್ ಐಟಮ್ಸ್ ಮುಟ್ಟಲ್ಲ ಅಂತ. ನನಗೆ ಸಾಯಿಬಾಬಾ ಅಂದರೆ ತುಂಬ ಭಕ್ತಿ. ಅದು ಮೊನ್ನೆ ಸ್ವೀಟ್ಸ್ ತಂದ್ಬಿಟ್ಟು, ನನ್ನ ಬರ್ತಡೇಗೆ ಸ್ವೀಟ್ಸ್ ತಂದುಬಿಟ್ಟಿದ್ರೆ ಎಷ್ಟು 2-3 ಸ್ವೀಟ್ ತಿಂದ್ಬಿಟ್ಟಿದ್ದೀನಿ ಒಂದೇ ಹೊತ್ತಿಗೆ. ನೀವು ನಂಬಲ್ಲ, 2-3 ಸ್ವೀಟ್ ತಿಂದ್ಬಿಟ್ಟಿದ್ದೀನಿ, ಊಟ ಮಾಡಲಿಲ್ಲ, ಅಷ್ಟು ಸ್ವೀಟ್ ಅಂದರೆ ಹುಚ್ಚು. ಸೊ ಇದು ಯಾಕೋ ಸರಿ ಹೋಗ್ತಿಲ್ಲಪ್ಪ. ನೆಕ್ಸ್ಟ್ ಡೇ ಏನು 500 ಗ್ರಾಮ್ ಜಾಸ್ತಿ ಆಗೋಯಿತು. ಜಾಸ್ತಿ ಆಗೋದಿರಲಿ, ವೇಟು ಹೆಲ್ತ್ಗೆ ಒಳ್ಳೇದಲ್ಲ. ಈಗ ವಯಸ್ಸಾಗ್ತಾ ಬಂತು, 30 ಕ್ರಾಸ್ ಆಗಿದೆ ಅಂದರೆ ನಾವು ಹೆಲ್ತ್ ಬಗ್ಗೆ ನೋಡ್ಕೋಬೇಕಲ್ವ. ಅದಕ್ಕೆ ಅನಿಸ್ತು, ಇಲ್ಲಪ್ಪ ಇದು ನಿಲ್ಲಿಸ್ಬಿಡ್ಬೇಕು ಅಂತ ಸ್ಟ್ರಾಂಗಾಗಿ ನಾನು ದೇವ್ರ ಮೇಲೆ ಹರಕೆ ಹೊತ್ಕೊಂಡ್ಬಿಟ್ಟೆ. ಇಲ್ಲಪ್ಪ 3 ತಿಂಗಳು ಅಂದರೆ ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರು, ಅಕ್ಟೋಬರ್ವರೆಗೂ, ಅಕ್ಟೋಬರ್ 1 ಆದಮೇಲೆ 1 ವಾರ ತಿಂತೀನಿ, ಮತ್ತು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವೀಟು ಬಿಡೋದ್ರಿಂದನೇ ತುಂಬ ಬೆನಿಫಿಟ್ಸ್ ಇರುತ್ತೆ. ಸ್ವೀಟು, ಜಂಕ್ ಫುಡ್ಸು, ಆಯಿಲಿ ಐಟಮ್ಸು. ಮನೇಲೂ ಅಷ್ಟೇ, ಮನೆ ಫುಡ್ ತಿಂತೀವಿ, ವೆಯ್ಟ್ ಲಾಸ್ ಆಗೋಲ್ಲ ಅಂದರೆ ಏನಕ್ಕೆ ಅಂದರೆ ಸಿಕ್ಕಾಬಟ್ಟೆ ಎಣ್ಣೆ ಹುಯ್ದಿರ್ತೀವಿ, ಆಮೇಲೆ ತುಂಬ ಕಾರ್ಬೋಹೈಡ್ರೇಟ್ ಇರುವಂಥ ಫುಡ್ನ ತೊಗೋತಾ ಇರ್ತೀವಿ. ಮನೇಲಿ ಮಾಡಿಕೊಂಡ್ರೂ ಕೂಡ ತರಕಾರಿ ಜಾಸ್ತಿ ಇರೋಂಗೆ ನೋಡ್ಕೋಬೇಕು. ತರಕಾರಿ ನೀವು ಎಷ್ಟು ಜಾಸ್ತಿ ತಿಂತೀರೋ ಫೈಬರ್ ನಮ್ಮ ಬಾಡಿಗೆ ಅಷ್ಟೇ ಸೇರ್ತಾ ಇರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಕಾನ್ಸ್ಟಿಪೇಷನ್ ಆಗೋಲ್ಲ, ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಾಗ್ತಾ ಇರುತ್ತೆ.
ನೆಕ್ಸ್ಟ್ ನಮಗೆ ಹೆಲ್ಪ್ ಮಾಡುವಂಥದ್ದು ಅಂದರೆ ನೀರಿಂದನೇ ಎಷ್ಟು ವೆಯ್ಟ್ ಲಾಸ್ ಆಗ್ಬೋದು ಗೊತ್ತಾ. ಅಂದರೆ ಅಲಾರಾಮ್ ಇಟ್ಕೊಂಡು ನಾನು ಕುಡಿತಾಯಿದ್ದೆ 1 ಅವರ್ಗೆ ಇಷ್ಟೊಂದು ಗ್ಲಾಸ್ ಕುಡಿಬೇಕು ಅಂತ. ಬೆಚ್ಚಗಿರೋ ನೀರು ಒಂದು ಫ್ಲಾಸ್ಕಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತಾಯಿದ್ದೆ. ಕೆಲವು ಸತಿ ಬೇಜಾರಾಗ್ತಾಯಿತ್ತು ಆ ನೀರು ಕುಡಿಯೋಕ್ಕೆ. ಅದಕ್ಕೇ ಸ್ವಲ್ಪ ನಿಂಬೆಹಣ್ಣು ಕಟ್ ಮಾಡಿ ಹಾಕೋದು, ಪುದೀನ ಕಟ್ ಮಾಡಿ ಹಾಕೋದು, ಜಿಂಜರ್ ಅಂದರೆ ಶುಂಠಿ ಕಟ್ ಮಾಡಿ ಹಾಕೋದು, ಅದೊಂಥರ ಫ್ಲೇವರ್ಸ್ ಬಿಟ್ಕೊಳ್ಳುತ್ತಲ್ವ, ಡಿಟಾಕ್ಸ್ ವಾಟರ್ ಥರ ಆಗಿರುತ್ತೆ. ಇಡೀ ದಿನ ಅದನ್ನೇ ಕುಡಿತಾಯಿದ್ದೆ, ಚೆನ್ನಾಗಿ ಅನಿಸ್ತಾಯಿತ್ತು. ಸೊ ಆ ರೀತಿ ಮಾಡ್ತಾಯಿದ್ದೆ. ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಯಿತು. ಇಂಚ್ ಲಾಸು ಅಷ್ಟೇ. ನಾನು ಸತಿ ಎಲ್ಲ ತೋರಿಸಿದ್ನಲ್ಲ, ಅಮ್ಮ ಬಂದು ಕೆಲವು ಡ್ರೆಸ್ಗಳನ್ನ ಕೊಟ್ಟಿದ್ರು. ಇಷ್ಟು ಲೂಸ್ ಆಗ್ತಿದೆ ಗೊತ್ತಾ. ಈಗೆಲ್ಲ ಸ್ಟಿಚಸ್ ಹಿಡಿಸ್ಬೇಕು. ಇನ್ನು ಏಮ್ ಇದೆ, ಗೃಹ ಪ್ರವೇಶ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 60 ರೀಚ್ ಆದರೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಒಂಥರ ಆಸೆ. ನೋಡೋಣ ಹೆಂಗಾಗುತ್ತೋ ಏನು ಕತೆನೋ. ಅಂದರೆ ಆ ಟೈಮ್ಗಷ್ಟೊತ್ತಿಗೆ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಇದೆ. ನೋಡೋಣ ಎಷ್ಟೆಷ್ಟು ಆಗುತ್ತೋ ಅಂತ. ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ರೆಗ್ಯುಲರಾಗಿ ಅಪ್ಡೇಟ್ ಮಾಡಲ್ಲ, ಯಾಕೆಂದರೆ ಡೈಲಿ ಲಾಸ್ ಆಗ್ತಿಲ್ಲ ಫ್ರೆಂಡ್ಸ್ ನಂದು, ಆಯಿತಾ. ವಾರಕ್ಕೊಂದು ಸತಿ ಒಂದು 500 ಗ್ರಾಮ್ ಅಂತೂ ಲಾಸ್ ಆಗಿರುತ್ತೆ. ಸೊ ಆ ರೀತಿ ಜಾಸ್ತಿನೂ ಆಗುತ್ತೆ, ಕಡಿಮೆ ಆಗುತ್ತೆ. ಓವರಾಲ್ ಅಂತೂ ನನಗೆ ಗೇನ್ ಅಂತೂ ಆಗಿಲ್ಲ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸಂಡೇ ಬಂದು ಸೈಟ್ ಹತ್ರ ಹೋಗಿದ್ವಿ. ಕ್ಯೂರಿಂಗ್ ಮಾಡೋದು ಎಷ್ಟು ಕಷ್ಟ ಅಂದರೆ ಹಸ್ಬೆಂಡ್ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ ಅಂತ ಅನ್ಬೋದು. ಬೆಳಗ್ಗೆ 9 ಗಂಟೆಗೆ ಹೋದ್ವಿ ಆಯಿತಾ. ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲೇ ಇದ್ವಿ. ಕ್ಯೂರಿಂಗ್ ಎಲ್ಲ ಮಾಡ್ತಾಯಿದ್ರು. 2 ರೌಂಡ್ ಕ್ಯೂರಿಂಗ್ ಮಾಡಿದ್ರು. ನಾನು ಏನು ಮಾಡಲಿ, ನನ್ನ ಕೈಲಿ ಅವೆಲ್ಲ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿ ಹತ್ತು ಇಳಿ ಎಲ್ಲ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ನಾನು ಜಸ್ಟ್ ಕಾರಲ್ಲೇ ಕೂತಿದ್ದೆ. ಸ್ವಲ್ಪ ಲೈಟಾಗಿ ಏನೋ ಹೆಲ್ಪ್ ಮಾಡಿದೆ ಅಷ್ಟೇ. ಹಸ್ಬೆಂಡು ಮತ್ತು ಅವ್ರ ಅಕ್ಕನ ಮಗ ಬಂದಿದ್ದ, ಅವರಿಬ್ಬರು ಮಾಡಿದ್ರು. ಆಮೇಲೆ ನೀರು ಸಪ್ಲೈಗೆ ನಾವು ಟ್ಯಾಂಕ್ಗೆ ಹಾಕಿಸ್ತಾಯಿದ್ವಿ. ಒಂದು 2000 ಲೀಟರ್ಸ್ ಟ್ಯಾಂಕ್ ಅನಿಸುತ್ತೆ ಅದು. ನೀರು ಸಪ್ಲೈ ಆಗ್ತಾ ಇರುತ್ತೆ, ಅದರಿಂದ ಕ್ಯೂರಿಂಗ್ ಅನ್ನೋದು ಮಾಡ್ತಾ ಇರ್ಬೋದು. ಎಲ್ಲ ತುಂಬ ಖುಷಿ ಪಡ್ತಾ ಇದ್ದೀರಾ, ಹೇಗೆ ಬರುತ್ತೋ ಮನೆ ನೋಡಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಲ್ಲ, ನೀವು ನೋಡ್ಬೋದು ನಮ್ಮ ಮನೆ ಯಾವ ರೀತಿ ಕಟ್ತಾ ಇರ್ತೀವಿ, ಏನು ಡಿಸೈನ್ಸು. ಆಮೇಲೆ ಫೈನಲಾಗಿ ಮನೆ ಕಟ್ಟೋದ್ಮೇಲೆ ಇಷ್ಟು ವರ್ಷದಿಂದ ನೀವು ನೋಡ್ಕೊಂಬಂದಿರ್ತೀರ. ಅಂದರೆ ಒಂದು ಚಿಕ್ಕ ಮಗು ಹೆಂಗೆ ಬೆಳೀತಾ ಇರುತ್ತೋ ಹಾಗೆ ನೋಡಿ, ಈಗ ಬರೀ ಮಣ್ಣು ಆ ಥರ ಇದೆ. ಮನೆ ಎಲ್ಲ ಕಟ್ಟಾದ್ಮೇಲೆ ಎಷ್ಟು ಖುಷಿಯಾಗಿರುತ್ತಲ್ವ. 1 ವರ್ಷದ ಹಿಂದೆ ನಾವು ಹಿಂಗೆ ನೋಡಿದ್ವಿ. ನಾನು ಅದಕ್ಕೆ ಎಲ್ಲ ವೀಡಿಯೋಸ್ನೂ ಹಾಕ್ತಾಯಿರ್ತೀನಿ. ನಮಗೂ ಇದೊಂಥರ ಮೆಮೊರೀಸ್ ಅಲ್ವಾ. ಇಷ್ಟು ವರ್ಷದಿಂದ ಹಿಂದೆ ಈ ಥರ ಇತ್ತು ಈ ಜಾಗ, ಈಗ ಮನೆ ಕಟ್ಟಿದ್ದೇವಪ್ಪ, ಈಸಿ ಅಂತೂ ಇಲ್ಲಪ್ಪ, ತುಂಬಾ ಕಷ್ಟ ಅಂತ ಅನ್ಬೋದು. ಆಮೇಲೆ ಅಲ್ಲಿಂದ ಅಮ್ಮನ ಮನೆಗೆ ಬಂದಿದ್ವಿ. ಯಾಕೆಂದರೆ ನನ್ನ ಮಗಳು ಅಲ್ಲಿಗೆ ಹೋಗಿದ್ಲು, ಅಮ್ಮನ ಮನೆ. ಅಮ್ಮ ಕರ್ಕೊಂಡು ಹೋಗಿದ್ರು 1-2 ದಿನ ಇಟ್ಕೊಂಡು ಕಳಿಸ್ತೀನಿ ಅಂತ. ಅಲ್ಲಿ ತುಳಸಿ ಸಸಿ ತುಂಬ ಚೆನ್ನಾಗಿತ್ತು. ಅಪ್ಪ ತುಳಸಿ ಸಸಿನ ಹಾಕಿ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಮಣ್ಣೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಮನೆ ಕಟ್ತಾ ಇದ್ದೀವಲ್ವ, ಅಲ್ಲಿ ಮಣ್ಣು ಚೆನ್ನಾಗಿದೆ. ಅಲ್ಲಿಂದನೇ ಮಣ್ಣೆಲ್ಲ ತಗೊಬಂದು ಈಗ ತುಳಸಿ ಸಸಿ ಹಾಕಿ ಇಟ್ಟಿದ್ದೀವಿ. ಚೆನ್ನಾಗಿ ಬರ್ತಾಯಿದೆ. ನೆಕ್ಸ್ಟು ಅಲ್ಲಿ ಅಮ್ಮನ ಮನೆ ಹತ್ರ ಸೊಪ್ಪು ಆಯಿತಾ, ರೈತರು ಡೈರೆಕ್ಟಾಗಿ ಜಮೀನಿಂದನೇ ತೊಗೊಂಬಂದ್ಬಿಟ್ಟು ಮಾರ್ತಾಯಿದ್ರು. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ, ಯಪ್ಪ ನನಗಂತೂ ಫ್ರೆಶ್ಶಾಗಿ ತರಕಾರಿ ನೋಡಿಬಿಟ್ರೆ ಅಂತೂ ಫಸ್ಟು ನೀಟಾಗಿ ತೊಳೆದು ಅಂದರೆ ಒರೆಸಿ ಎಲ್ಲ ಇದು ಮಾಡಿಬಿಟ್ಟು ಪಲ್ಯ ಮಾಡಿಬಿಡ್ಬೇಕು. ಅಂದರೆ ಏನಾದ್ರು ರೆಸಿಪೀಸ್ ಮಾಡಿಬಿಡ್ಬೇಕು. ಅಷ್ಟು ಖುಷಿಯಾಗುತ್ತೆ ಫ್ರೆಶ್ಶು ತರಕಾರಿ. ನಿಮಗೂ ಆ ಥರನೇ ಅನಿಸುತ್ತೆ ಅಲ್ವಾ. ಸೊ ಆದಷ್ಟು ನೀವೇನು ಮಾಡ್ತಿರ್ತೀರ ಅದನ್ನೇ ಇಷ್ಟಪಡಬೇಕು. ಅಯ್ಯೋ ತರಕಾರಿ ತಿನ್ನಬೇಕಲ್ಲ ಅಂತ ಬೇಜಾರು ಮಾಡ್ಕೊಂಡು ತಿನ್ನೋ ಬದಲು ಖುಷಿಯಿಂದ ನನಗೆ ಅದೇ ಇಷ್ಟ, ನನಗೆ ತರಕಾರಿ ತಿನ್ನೋದೇ ಇಷ್ಟ ಅಂತ ನೀವೇನು ಮಾಡ್ತಿರೋ ಖುಷಿಯಿಂದ ಮಾಡಿದ್ರೆ ಅದು ತುಂಬ ದಿನ ಮಾಡ್ಬೋದು ನೀವು. ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ. ನನಗೂ ಆ ಥರ ಅನಿಸ್ತಾಯಿತ್ತು, ಅಯ್ಯೋ ತಿನ್ನಬೇಕಲ್ಲ, ಅಯ್ಯೋ ಈ ಡಿಟಾಕ್ಸ್ ಕುಡಿಬೇಕಲ್ಲ, ಅಯ್ಯೋ ಈ ಹಣ್ಣುಗಳು ತಿನ್ನಬೇಕಲ್ಲ ಅಂತ ಅನಿಸ್ತಾಯಿತ್ತು. ಆಮೇಲೆ ಬರ್ತಾ ಅದನ್ನೇ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈಗ ಒಂದು ಲೆವೆಲ್ಗೆ ಇಲ್ಲಪ್ಪ, ನಾನು ಜಂಕ್ ಫುಡ್ಸ್ ಏನು ಬೇಕು ಅಂದ್ರೂ ತಿಂದ್ರೂ ಏನೊಂದು ತುತ್ತು ಅಷ್ಟೇ, ಅದೂ ನಾನು ತಿನ್ನಬೇಕು ಅಂತಲೇ ಅನಿಸಲ್ಲ. ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು. BP ಈಗ ನಂದು 120/80, ತುಂಬ ನಾರ್ಮಲ್ BP ಹೋಗಿದೆ. ಡಾಕ್ಟ್ರಿಗಂತೂ ತುಂಬ ಖುಷಿಯಾಗೋಯಿತು. ಗುಡ್, ಅಟ್ಲೀಸ್ಟ್ ನೀನು ಈಗಲೇ ಮೇಂಟೈನ್ ಮಾಡ್ಕೊಂಬಿಟ್ಟಿದ್ಯಾ. ಅದು ಈಗಂತಲ್ಲ, 3 ತಿಂಗಳ ಹಿಂದೆಯಿಂದನೂ ಮಂತ್ಲಿ ಚೆಕಪ್ ಮಾಡ್ಕೋತಾ ಇದ್ದೀನಿ. 120/80 ನಾರ್ಮಲ್ BP ಇದೆ. ಹೆಲ್ತ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಕೊಲೆಸ್ಟ್ರಾಲು ಸ್ವಲ್ಪ ಜಾಸ್ತಿ ಇತ್ತು, ಅದೂ ನಾರ್ಮಲ್ ಆಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ನಾವು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಬಿಟ್ರೆ ಅಂತೂ ಲೈಫ್ ಎಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೆ ಗೊತ್ತಾ. ಏನೋ ಅಂತೀವಿ, ಏನೇನೋ ಸಾಧಿಸ್ಬೇಕು, ಏನೇನೋ ನಮ್ದು ಇದೇ ಯೋಚನೆ. ಬೆಳಗ್ಗೆ ಏನು ತಿಂಡಿ, ಏನು ಊಟ, ಇದನ್ನೇ ಅನಿಸ್ತಾ ಇರುತ್ತೆ. ಬಟ್ ಒನ್ಸ್ ನಮಗೆ ಹೆಲ್ತೇ ಚೆನ್ನಾಗಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ನಾವು ಪ್ಲೇಟಲ್ಲಿ ಏನು ತಿಂತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಬಾಯಿಗೆ ಹಾಕೋತಾ ಇದ್ದೀವಿ ಅದು ನಮ್ಮ ಹೆಲ್ತು, ನಮ್ಮ ಫ್ಯೂಚರು, ನಮ್ಮ ಕೆರಿಯರು ಎಲ್ಲ ಡಿಸೈಡ್ ಮಾಡೋದು ಅದೇ ಅಂತಲೇ ಹೇಳ್ಬೋದು. ಸೊ ನಮ್ಮ ಹೆಲ್ತ್ ಇದ್ರೇ
ಎಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ನಿನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ತುಂಬಾ ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ಜೊತೆ ಇದು ಯೂಸ್ಫುಲ್ಲು, ಏನೋ 1% ನಿಮಗೆ ಯೂಸ್ಫುಲ್ ಅನಿಸ್ತಾ ಇದ್ದರೆ ಶೇರ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಅಭಿಪ್ರಾಯ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆಮೇಲೆ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದಾರೆ ಅಂದರೆ ಶೇರ್ ಮಾಡೋದ್ರಿಂದ ಚಾನಲ್ ಗ್ರೋ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಯಾವುದ್ಯಾವುದೋ ಕಂಟೆಂಟ್ ಅಂತೂ ಹೇಳಲ್ಲ, ಒಂದು ಲೆಕ್ಚರರ್ ಆಗಿ ಜೆನ್ಯೂನ್ ಆಗಿ ಇನ್ಫಾರ್ಮೇಷನ್ನೇ ನಾನು ಕೊಡೋದು. ಯಾಕೆಂದರೆ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಏನೇನೋ ಹೇಳೋದು, ಏನೇನೋ ಪ್ರಮೋಟ್ ಮಾಡೋದು ಅದೆಲ್ಲ ನನಗಿಷ್ಟ ಆಗಲ್ಲ. ಜೆನ್ಯೂನ್ ಆಗಿ ಒಬ್ರಿಗಾನ ಯೂಸ್ ಆದ್ರೂ ಅದು ನಾವು ಮಾಡ್ತಾ ಇರೋದಕ್ಕೂ ಸಾರ್ಥಕ ಅಂತಲೇ ಹೇಳ್ಬೋದು. ಸೊ ಅಂತ ಹೇಳ್ತಾ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆದಷ್ಟು ಹೆಲ್ದಿಯಾಗಿ ತಿನ್ನಿ, ಇಷ್ಟಪಟ್ಟು ಮಾಡಿ, ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿ. ಪ್ಲೇಟಲ್ಲಿ ಆದಷ್ಟು ತರಕಾರಿಗಳನ್ನ ಫಸ್ಟೇ ಕಟ್ ಮಾಡಿ ಇಟ್ಕೊಳ್ಳೋದು. ಇದೆಲ್ಲ ಈಸಿ ಅಲ್ಲ, ಡಯಟ್ ಮಾಡೋದು ಎಲ್ಲ. ಓಟ್ಸ್ನ ತಂದಿಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಖರ್ಚಾಗತ್ತೆ ಅಂತಲೇ ಹೇಳ್ಬೋದು. ನಾವು ಮೆಡಿಸಿನ್ಸ್ ಖರ್ಚು ಮಾಡೋ ಬದಲು ತರಕಾರಿಗೆ, ಓಟ್ಸ್ಗೆಲ್ಲ ಖರ್ಚು ಮಾಡ್ತೀವಿ ಅಂತ ತಿಳ್ಕೊಂಡು ಓಟ್ಸು ಅದು ಇದು ಎಲ್ಲ ತಂದುಕೊಂಡು ಹೆಲ್ದಿಯಾಗಿ ತಿನ್ಕೊತ ಲೈಫ್ ಲೀಡ್ನ ಮೀಟ್ ಮಾಡೋಣ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.